ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ಹೋಗ್ತಾ ಇದ್ದೀವಿ ಒಂದು ಹೊಸ ಜಾಗನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಆ ಜಾಗ ಯಾವುದು ಅಂತ ನೀವೇ ನೋಡುವಂತೆ ಬನ್ನಿ. ತುಂಬ ಜನಕ್ಕೆ ಈ ಬೋರ್ಡ್ ನೋಡಿದಾಗಲೇ ಗೊತ್ತಾಗಿರುತ್ತೆ ನಾವು ಹೋಗ್ತಿರೋ ಜಾಗ ಯಾವುದು ಅಂತ. ಬನ್ನಿ ಹೋಗೋಣ, ಮುಂದೆ ತೋರಿಸ್ತೀನಿ ಯಾವ ಜಾಗ ಅಂತ. ನಿಮ್ಮಲ್ಲಿ ತುಂಬ ಜನಕ್ಕೆ ಈಗಾಗಲೇ ಗೊತ್ತಾಗಿರುತ್ತೆ ನಾವು ಬಂದಿರೋ ಪ್ಲೇಸ್ ಯಾವುದು ಅಂತ. ಈ ಪ್ಲೇಸ್ ಬಂದುಬಿಟ್ಟು ನಮ್ಮ ಶಿವಮೊಗ್ಗ ಜಿಲ್ಲೆ ಅಂದರೆ ಮಲೆನಾಡಿನ ಹೃದಯ ಭಾಗದಲ್ಲಿರುವ ತೀರ್ಥಹಳ್ಳಿ ತಾಲೂಕಿನ ಕವಲೇದುರ್ಗ ಕೋಟೆ ಅಥವಾ ಭುವನದುರ್ಗ ಕೋಟೆ ಅಂತ ಕರೀತಾರೆ. ಬನ್ನಿ ಈ ಕೋಟೆನ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರೋಣ. ಹಾಯ್, ಹಲೋ, ವೆಲ್ಕಮ್ ಟು ಅವರ್ ಚಾನಲ್ ಟ್ರಾವೆಲ್ ವಿತ್ ಮಿಸ್ಟರ್ ಆ್ಯಂಡ್ ಮಿಸಸ್. ಇದು ನಮ್ಮ ಫಸ್ಟ್ ವಿಡಿಯೋ ಬಂದುಬಿಟ್ಟು ನಮ್ಮ ನೇಟಿವ್ ಪ್ಲೇಸ್ ಆದಂಥ ಕವಲೇದುರ್ಗ ಫೋರ್ಟು. ಬನ್ನಿ ಇದನ್ನು ಎಕ್ಸ್ಪ್ಲೋರ್ ಮಾಡೋಣ. ಈ ಕವಲೇದುರ್ಗ ಕೋಟೆಗೆ ಬರೋಕ್ಕೆ ತೀರ್ಥಹಳ್ಳಿಯಿಂದ 2 ರೂಟ್ಗಳಿದೆ. ಒಂದು ರೂಟ್ ಬಂದುಬಿಟ್ಟು ಸಾಗರ ರೋಡ್, ಅಂದರೆ ನೀವು ಆಗುಂಬೆ ಸ್ಟ್ಯಾಂಡಿಂದ ಸಾಗರ ರೋಡ್ಗೆ ಬಂದುಬಿಟ್ಟು ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ಲೆಫ್ಟ್ಗೆ ಕುಂದಾಪುರ ರೋಡ್ ಸಿಗುತ್ತೆ. ಆ ರೋಡಲ್ಲಿ ಬಂದರೆ 18 ಕಿಲೋಮೀಟರ್ಸ್ ಆಗುತ್ತೆ. ಇನ್ನೊಂದು ರೋಡ್ ಬಂದುಬಿಟ್ಟು ತೀರ್ಥಹಳ್ಳಿಯ ಆಗುಂಬೆ ಸ್ಟ್ಯಾಂಡಿಂದ ಉಡುಪಿ ರೋಡಲ್ಲಿ ಒಂದು 7 ಕಿಲೋಮೀಟರ್ಸ್ ಆದ್ರ ಮೇಲೆ ಬಿಳಲುಕೊಪ್ಪ ಅಂತ ಸಿಗುತ್ತೆ. ಆ ಬಿಳಲುಕೊಪ್ಪದಲ್ಲಿ ರೈಟ್ ತೊಗೊಂಡ್ರೆ ಅಲ್ಲಿಂದನೂ ಸಹ ಕವಲೇದುರ್ಗಕ್ಕೆ ಬರ್ಬೋದು. ಕವಲೇದುರ್ಗಕ್ಕೆ ಬಂದಮೇಲೆ 2 ದಾರಿ ಸಿಗತ್ತೆ ನಿಮಗೆ. ಒಂದು, ನೀವು ಇಲ್ಲಿ ಗದ್ದೆ ಮೂಲಕ ಹೀಗೆ ಕೋಟೆಗೆ ಹೋಗ್ಬೋದು. ಅದು ಬಿಟ್ಟರೆ ಇನ್ನೊಂದು ದಾರಿ ಇದೆ ನಿಮಗೆ ಮುಂದೆ, ಅದನ್ನು ನಾನು ಮುಂದೆ ತೋರಿಸ್ತೀನಿ. ನೀವು ಇದೀಗೇನು ರಸ್ತೆ ನೋಡ್ತಿದ್ದೀರಲ್ಲ, ಇದು ಹಿಂದಿನ ಕಾಲದಲ್ಲಿ ಕುದುರೆಗಳು ಓಡಾಡೋಕ್ಕೆ ಮಾಡಿರೋಂಥ ರಸ್ತೆ. ಆಗಿನ ಕಾಲದಲ್ಲಿ ಇದ್ದಿದ್ದು ರಸ್ತೆ ಇದೆ. ಈಗ ವೆಹಿಕಲ್ಗಳು ಇಲ್ಲಿ ಓಡಾಡಲಿಕ್ಕೆ ಆಗಲ್ಲ ಅಂದ್ಬಿಟ್ಟು ಇನ್ನೊಂದು ರಸ್ತೆ ಇದೆ, ಅದು ಆ ಸೈಡಿಂದಿದೆ. ಮುಂದೆ ತೋರಿಸ್ತೀನಿ ನಿಮಗೆ. ನಾನು ನಿಮಗೆ ಆಗಲೇ ಹೇಳಿದೆ ಅಲ್ಲ, ಇನ್ನೊಂದು ರಸ್ತೆ ಬರುತ್ತೆ ಅಂತ. ಈ ರಸ್ತೆ ಬಂದುಬಿಟ್ಟು ನಿಮಗೆ ಒಂದು ಹಳ್ಳಿ ಸಿಗತ್ತೆ, ಅಬ್ಬಿಗದ್ದೆ ಅಂತ. ಅಲ್ಲಿಂದ ಬಂದುಬಿಟ್ಟು ಇಲ್ಲಿ ವೆಹಿಕಲ್ ಬರಲಿಕ್ಕೋಸ್ಕರ ಅಂತ ಮಾಡಿದ್ದಾರೆ. ಬಟ್ ಈಗ ಯಾರು ಈ ರಸ್ತೆನ ಯೂಸ್ ಮಾಡಲ್ಲ, ಹೆಚ್ಚಾಗಿ ಹಳೆ ರಸ್ತೆ ಏನಿದೆ ಅದರಲ್ಲೇ ಓಡಾಡ್ತಾರೆ. ತುಂಬ ಜನ ಅಂದ್ಕೊಂಡಿರ್ತೀರ ಆರಾಮಾಗಿ ಹತ್ತಿ ಇಳಿಬೋದು ಅಂತ. ಬಟ್ ತುಂಬ ಕಷ್ಟ ಇದೆ. ನೀವು ಬರಬೇಕಾದ್ರೆ ಒಂದು ಅಟ್ಲೀಸ್ಟ್ ಒಂದು 4 to 5 ಲೀಟರ್ಸ್ ವಾಟ್ರ್ ಕ್ಯಾರಿ ಮಾಡೋದು ಬೆಟರ್ ಅಂದ್ಕೊತೀನಿ. ಯಾಕಂದರೆ ಇದು ಫಸ್ಟ್ ಟೈಮ್ ಹತ್ತೋರಿಗೆ ತುಂಬ ಅಂದರೆ ತುಂಬ ಕಷ್ಟ ಅನಿಸುತ್ತೆ. ಸೊ ನೀವು ಒಂದು 4 to 5 ಲೀಟರ್ಸ್ ವಾಟ್ರು, ಅದ್ರ ಜೊತೆಗೇನಾದರೂ ಸ್ನ್ಯಾಕ್ಸ್ ಆ ಥರದ್ದೇನಾದರೂ ಕ್ಯಾರಿ ಮಾಡಿದ್ರೆ ಬೆಟರ್. ಒಂದು ಸ್ವಲ್ಪ ಸುಸ್ತಾದಾಗ ಸ್ವಲ್ಪ ಅಲ್ಲಲ್ಲಿ ರೆಸ್ಟ್ ತೊಗೊಂಡ್ಬಿಟ್ಟು ನೀವು ನೆಕ್ಸ್ಟು ಕಂಟಿನ್ಯೂ ಮಾಡ್ಬೋದು. ನೋಡೋಣ ಮುಂದೆ. ನೋಡಿ, ಇನ್ನೇನು ನಾವು ಸ್ವಲ್ಪ ಹೊತ್ತಲ್ಲಿ ಕೋಟೆ ಎಂಟ್ರೆನ್ಸ್ ಆಗ್ತೀವಿ. ಕೋಟೆ ಎಂಟ್ರೆನ್ಸ್ ಆಗಲಿಕ್ಕೇ ನೀವು ಗಾಡಿ ಪಾರ್ಕ್ ಮಾಡ್ದಲ್ಲಿಂದ ಅಟ್ಲೀಸ್ಟ್ 1.5 ಕಿಲೋಮೀಟ್ರ್ ನಡಿಬೇಕಾಗತ್ತೆ. ಅಲ್ಲಿಂದ ಕೋಟೆ ಫಸ್ಟ್ ಬಾಗಿಲು, ಏನು ದ್ವಾರ ಬಾಗಿಲಿದೆ ಕೋಟೆದು, ಅಲ್ಲಿಗೆ ತಲುಪಲಿಕ್ಕೆ ನಿಮಗೆ 1.5 ಕಿಲೋಮೀಟ್ರ್ ನಡಿಬೇಕಾಗತ್ತೆ. ನೋಡಿ, ಇಲ್ಲಿ ನನ್ನ ಜೊತೆ ನನ್ನ ಹೆಂಡತಿ ಬಂದಿದ್ದಾಳೆ. ಅದೇನೋ ಗಾದೆ ಹೇಳ್ತಾರಲ್ಲ, ಕುಣಿಯೋಕ್ಕೆ ಬರ್ದಿದ್ರು ನೆಲ ಡೊಂಕು ಅಂತ, ಹಾಗೆ ಹತ್ತಕ್ಕಾಗದಿದ್ರು. ಇನ್ನು ನಾವು ಎಂಟ್ರೆನ್ಸಿಗೆ ಬರಲಿಲ್ಲ. ಅಷ್ಟು ಬೇಗ ನಂಗೆ ಸುಸ್ತು, ನನಗಾಗಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಆ ಥರ ಅಂತಿದ್ದಾಳೆ. ತುಂಬ ಜನ ಅಂದ್ಕೊಂಡಿದ್ದೀರಾ ಈ ಕವಲೇದುರ್ಗ ಕೋಟೆನ ಕೆಳದಿ ಅರಸರು ಕಟ್ಟಿದ್ರು ಅಂತ. ಬಟ್ ಇತಿಹಾಸ ಏನು ಹೇಳುತ್ತೆ, ಇತಿಹಾಸ ಇದು ಯಾರು ಕಟ್ಟಿದ್ರು ಅನ್ನತ್ತೆ, ಯಾವ ಶತಮಾನದಲ್ಲಿ ಕಟ್ಟಿದ್ರು ಅನ್ನತ್ತೆ, ಇದನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ ಬನ್ನಿ. ನೋಡಿ, ಕವಲೇದುರ್ಗ ಫೋರ್ಟ್ ಎಂಟ್ರೆನ್ಸ್ ಆದ ತಕ್ಷಣ ನಿಮಗೆ ಇಲ್ಲಿ ಭಾರತ ಸರ್ಕಾರದ ಏನು ರೂಲ್ಸ್ ಇದೆ ಅದರದ್ದು ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಏನಾದರೂ
ಗಲೀಜು ಮಾಡೋದಾಗಲಿ ಇಲ್ಲ ಅದನ್ನು ಏನಾದರೂ ಹಳೆಯದನ್ನು ನಾಶ ಮಾಡೋದಾಗಲಿ ಇದನ್ನೇನಾದರೂ ಮಾಡಿದರೆ ಎಷ್ಟು ದಂಡ, ಏನು ಅದಕ್ಕೆ ರೂಲ್ಸ್ ಇದೆ ಅದನ್ನು ಹಾಕಿದ್ದಾರೆ ಇಲ್ಲಿ ನೋಡಿ ಗೈಸ್. ನಾನು ಆಗಲೇ ಹೇಳಿದೆ ನಿಮಗೆ, ಇದನ್ನು ನೀವೆಲ್ಲರೂ ಕೆಳದಿ ಅರಸರು ಕಟ್ಟಿದ್ರು ಇನ್ನೊಂದು ಅಂತ. ಬಟ್ ಈ ಇತಿಹಾಸ ಸ್ವಲ್ಪ ಓದಿ. ಬಟ್ ಇದನ್ನು ಕಟ್ಟಿದವರು ಬಂದುಬಿಟ್ಟು 9ನೇ ಶತಮಾನದಲ್ಲಿ ಇದನ್ನು ಆಲ್ರೆಡಿ ಕಟ್ಟಿದ್ರು. ಇದನ್ನು ಆಲೂಪ ವಂಶದವರು ಅಂತ ಇದ್ದರು, ಅವರು ನಿರ್ಮಿಸಿದ ಕೋಟೆ ಇದು. ನಂತರ ವಿಜಯನಗರದ ಸಾಮಂತರು ಏನಿದ್ದಾರೆ ಅವರು ಇದನ್ನು ಆಳ್ತಾಯಿದ್ರು. ಅದಾದ ಮೇಲೆ ಬಂದವರು ಇವರ ಅಡಿಯಲ್ಲಿ ಕೆಳದಿ ಅರಸರು. ಈ ಕೆಳದಿ ಅರಸರು ಬಂದುಬಿಟ್ಟು ಈ ಕೋಟೆಯನ್ನು ಸ್ವಲ್ಪ ಇನ್ನೂ ಹೆಚ್ಚು ಬಲಾಢ್ಯ ಮಾಡಿ ಇದಕ್ಕೆ ಇನ್ನೇನು ಎಕ್ಸ್ಟೆನ್ಷನ್ ಮಾಡ್ಬೋದೋ ಅದನ್ನೆಲ್ಲ ಮಾಡಿಬಿಟ್ಟು ಈ ಕೋಟೆಯನ್ನು ಬಲಿಷ್ಠಗೊಳಿಸಿದ್ದು ಕೆಳದಿ ಅರಸರು. ನಂತರ ಇದು ಕೆಳದಿ ಅರಸರ ಅಧೀನದಲ್ಲಿತ್ತು. ಮುಂದೆ ಏನಾಯಿತು ಅದನ್ನೆಲ್ಲ ಹೇಳ್ತೀನಿ ಬನ್ನಿ. ಈ ಪ್ಲೇಸ್ ನೋಡ್ತಿರ್ಬೋದು, ಆವಾಗಿನ ಕಾಲದಲ್ಲಿ ಎಲ್ಲ ನ್ಯಾಯ ಪಂಚಾಯತ್ ಈಗಲೂ ಮಾಡ್ತಾರೆ ಹಳ್ಳಿ ಸೈಡಲ್ಲಿ. ಬಟ್ ಸಿಟಿಯಲ್ಲೆಲ್ಲ ಬಂದುಬಿಟ್ಟು ಕೋರ್ಟು ಕಚೇರಿ ಹಾಗೆ ಅಂತಾರೆ. ಆವಾಗಿನ ಕಾಲದಲ್ಲಿ ಈ ರಾಜರು ಇರಬೇಕಾದ್ರೆ ಈ ನಮ್ಮ ಏನು ಪ್ರಜೆಗಳಿರ್ತಾರಲ್ಲ ಅವ್ರದ್ದು ನ್ಯಾಯ ಪಂಚಾಯತಿ ಈ ಪ್ಲೇಸಲ್ಲಿ ಮಾಡ್ತಾಯಿದ್ರು ನೋಡಿ. ನಾನಾಗಲೇ ಹೇಳಿದೆ ನಿಮಗೆ, ಈ ಕೆಳದಿ ಅರಸರು ಇದನ್ನು ಕಟ್ಟಿದ್ರು, ಬಲಿಷ್ಠಗೊಳಿಸಿದ್ರು ಅಂತ. ಬಟ್ ಆ ಬಲಿಷ್ಠ ಕೋಟೆಯನ್ನು ಹೈದರ್ ಅಲಿ ದಾಳಿ ಮಾಡಿಬಿಟ್ಟು ಅದನ್ನು ಎಷ್ಟು ಆಗತ್ತೆ, ಎಷ್ಟು ಸಾಧ್ಯ ಅವನ ಕೈಲಿ ಅಷ್ಟು ದೋಚಿಬಿಟ್ಟು ಎಷ್ಟು ಧ್ವಂಸ ಮಾಡೋಕ್ಕಾಗತ್ತೋ ಅಷ್ಟು ಧ್ವಂಸ ಮಾಡಿಬಿಟ್ಟು ಈಗ ಈ ಪರಿಸ್ಥಿತಿಲಿದೆ. ಇದರಲ್ಲಿ ಅಷ್ಟು ಹೈದರ್ ಅಲಿ ಧ್ವಂಸ ಮಾಡಿದ್ದು ಅಂತ ಹೇಳೋಕ್ಕಾಗಲ್ಲ. ಈಗಿನ ಟ್ರಾವೆಲರ್ಸ್ ಯಾರು ಬರ್ತಾರೆ ಅವರು ಸ್ವಲ್ಪ ಕೈ ಚಳಕ ತೋರಿಸಿದ್ದಾರೆ. ಅವ್ರದ್ದು ಕೆಲಸದಿಂದನೂ ಸ್ವಲ್ಪ ಧ್ವಂಸ ಆಗಿದೆ. ಬನ್ನಿ ಮುಂದೆ ಹೋಗೋಣ. ಆಲ್ಮೋಸ್ಟ್ ಕೋಟೆ ಎಂಟ್ರೆನ್ಸಿಗೆ ಬಂದಿದ್ದೀವಿ. ನೀವು ನೋಡ್ಬೋದು ಅಲ್ಲಿ ಡೋರ್ಸ್ ಇದೆ, ಅದು ನಮ್ಮ ಎಂಟ್ರೆನ್ಸು. ಹೋಗಿ ನೋಡೋಣ ಬನ್ನಿ ಗೈಸ್. ನೀವು ಈ ವ್ಯೂ ಪಾಯಿಂಟ್ ನೋಡ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಜಾಗದಲ್ಲಿ ಏನಾದ್ರು ಫೋಟೋ ಶೂಟ್ಸ್ ಮಾಡೋಕ್ಕೆ ಬಿಟ್ಟಿದ್ರೆ ಸಖತ್ ಅಲ್ಟಿಮೇಟಾಗಿ ಬರ್ತಿತ್ತು, ಬೇರೆ ಕಡೆ ಎಲ್ಲ ಹೋಗೋದೇ ಬೇಡಿತ್ತು. ನೀವು ನನ್ನ ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ, ಆ ಕಲ್ಲು ಮಧ್ಯೆ ಏನು ಆ ಸ್ಕ್ವೇರ್ ಥರದ್ದು ಕಾಣಿಸ್ತಿದೆಯಲ್ಲ, ಅಲ್ಲಿ ಬಂದುಬಿಟ್ಟು ಆಗಿನ ಕಾಲದಲ್ಲಿ ಫಿರಂಗಿಗಳನ್ನ ಇಟ್ಕೊತಿದ್ರು. ಯಾರಾದರೂ ಶತ್ರುಗಳು ನಿಮಗೆ ಕೆಳಗಡೆಯಿಂದ ಬರ್ತಿರೋದು ಮೇಲೆ ಕೂತಾಗ ಕ್ಲಿಯರಾಗಿ ಕಾಣಿಸ್ತಾ ಇತ್ತು. ಅದನ್ನು ಅವರು ಅಲ್ಲಿ ನೋಡಿಬಿಟ್ಟು ಅವ್ರು ದಾಳಿ ಮಾಡೋದನ್ನು ತಪ್ಪಿಸ್ಲಿಕ್ಕೋಸ್ಕರ ಆಗಿನ ಕಾಲದಲ್ಲಿ ಆ ಫಿರಂಗಿ ಇಡೋಕ್ಕೋಸ್ಕರ ಆ ಸ್ಕ್ವೇರ್ನ ಮಾಡಿದ್ದಾರೆ. ಬನ್ನಿ ಅದೇ ರೀತಿ ಮುಂದೆ ಬಂದೂಕ್ ಇಟ್ಕೊಳಕ್ಕೆ ಸಣ್ಣ ಸಣ್ಣ ಸ್ಕ್ವೇರ್ ಮಾಡಿದ್ದಾರೆ, ಅದನ್ನು ತೋರಿಸ್ತೀನಿ ಬನ್ನಿ. ನಾನು ಹೇಳಿದೆ ಫಿರಂಗಿ ಇಡೋಕ್ಕೋಸ್ಕರ ಈ ಥರ ಮಾಡ್ತಿದ್ರು ಅಂತ. ನೋಡಿ ಅದೇ ಥರ ಇಲ್ಲಿ ಕೋವಿಗಳನ್ನ ಇಟ್ಕೊಳ್ಳೋಕ್ಕೋಸ್ಕರ ಕೋವಿ ಇಟ್ಕೊಂಡು ಕೆಳಗಡೆ ಹೇಗೆ ಬರ್ತಾರೆ, ಬಂದರೆ ಯಾವ ರೀತಿ ದಾಳಿ ಮಾಡಬೇಕು ಅದಕ್ಕೋಸ್ಕರ ಡಿಸೈನ್ ಮಾಡಿರೋದು ಇದು. ಬನ್ನಿ ಇದನ್ನು ನಾನು ಹತ್ರದಲ್ಲಿ ತೋರಿಸ್ತೀನಿ. ಇದು ಫಿರಂಗಿ ಇಟ್ಕೊಳಕ್ಕೋಸ್ಕರ. ಇದೀಗ ನೋಡ್ಬೋದು ನೀವು ಕೆಳಗಡೆ ಹೇಗೆ ಕಾಣಿಸುತ್ತೆ ಅಂತ. ನೋಡಿ ಕೆಳಗಡೆ ನಾವಾಗ ನಡ್ಕೊಂಡು ಬಂದ್ವಿ ಅಲ್ಲ, ಅದೇ ರೂಟು. ತುಂಬ ಜನ ಬರ್ತಿದ್ದಾರೆ. ಇವತ್ತು ಸಂಡೇ, ಸಿಕ್ಕಾಪಟ್ಟೆ ಜನ ಬರ್ತಿದ್ದಾರೆ. ಬಟ್ ಎಷ್ಟು ಹತ್ತುತ್ತಾರೆ ಗೊತ್ತಿಲ್ಲ. ಸಿಟಿಯಿಂದ ಎಲ್ಲ ಎಕ್ಸೈಟ್ಮೆಂಟಲ್ಲಿ ಬಂದಿರ್ತಾರೆ. ಬಟ್ ಈ ಎಕ್ಸೈಟ್ಮೆಂಟು ಫುಲ್ ಹತ್ತೋ ತನಕ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ತುಂಬ ಜನ ಅರ್ಧಕ್ಕೆ ವಾಪಸ್ ಹೋಗ್ತಾರೆ. ನೋಡೋಣ ಎಲ್ಲಿವರೆಗೆ ಬರ್ತಾರೆ ಅಂತ. ಗೈಸ್ ನೀವು ಇಲ್ಲಿ ನೋಡ್ತಿದ್ದೀರಾ, ಆಗಿನ ಕಾಲದ ವಾಸ್ತುಶಿಲ್ಪ ಇದು. ಇದನ್ನು ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ 7 ಹೆಡೆಯ ಒಂದು ಸರ್ಪ ಇದೆ. ಅದರ ಮೇಲ್ಗಡೆ ನರಸಿಂಹನ ಅವತಾರ ಇದೆ. ಇದು ಬಂದುಬಿಟ್ಟು ಇದನ್ನು ನೋಡಿದ್ರೆ ಹೇಳ್ಬೋದು ಇದು ವಿಜಯನಗರ ಸಾಮ್ರಾಜ್ಯದಲ್ಲಿ ಆಗಿದ್ದಂಥದ್ದು. ಯಾಕಂದರೆ ಇದೇ ಥರದ್ದು ನಿಮಗೆ ನೋಡೋಕ್ಕೆ ಹಂಪೆ ಈ ಕಡೆಯಲ್ಲಿ ಹೋದರೆ ಸಿಗತ್ತೆ. ಯಾರಾದರೂ ಹೋಗಿರೋರು ಇದ್ದರೆ ಕಮೆಂಟ್ ಮಾಡಿ ಹೇಳಿ. ನೋಡಿ ನಾನು ನಿಮಗೆ ಆಗ 7 ಹೆಡೆಯದ್ದು ನಾಗ ತೋರಿಸ್ದೆ ಒಂದು. ಅದೇ ರೀತಿ ಇನ್ನೊಂದು ಶಿಲ್ಪಕಲೆ ಇಲ್ಲಿದೆ. ನೀವು ಇದನ್ನು ಅಬ್ಸರ್ವ್ ಮಾಡ್ಬೋದು ಹೇಗಿದೆ ಅಂತ. ಇದು ಇಲ್ಲೇ ಒಂದು ಕಲ್ಯಾಣಿ ಇದೆ, ಆಲ್ಮೋಸ್ಟ್ ಅಲ್ಲಿ ಹಾಳು ಬಿದ್ದಿದೆ. ಇದ್ರದ್ದು ಯಾವುದು ಇನ್ನೂ ಏನು ಕೆಲಸಗಳು ಪುನರಾರಂಭಗೊಂಡಿಲ್ಲ ಇನ್ನೂ. ಇದರ ಬುಡದಲ್ಲೇ ಒಂದು 7 ಹೆಡೆ ಸರ್ಪದ್ದು ಇದಿದೆ. ಇದನ್ನು ಏನು ಹೇಳ್ತಾರೆ ಅಂದರೆ, ಈ ಕೌಲೆದುರ್ಗದಲ್ಲಿ 7 ಕೊಪ್ಪರಿಗೆ ಅಷ್ಟು ಚಿನ್ನ, ಬಂಗಾರ, ವಜ್ರ, ವೈಡೂರ್ಯಗಳಿದ್ವಂತೆ. ಆಗ ಅದನ್ನು
ಕಾಯ್ಲಿಕ್ಕೋಸ್ಕರ ಈ 7 ಹೆಡೆಯ ಘಟಸರ್ಪ ಕಾವಲಿತ್ತು ಅಂತ ಹೇಳೋದು ಒಂದು ಪ್ರತೀತಿ ಇದೆ. ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಗೊತ್ತಿಲ್ಲ. ಆಗ್ಲಿಂದ ಇದನ್ನು ಹೇಳ್ಕೊಂಡು ಬಂದಿದ್ದಾರೆ. ಇತಿಹಾಸದಲ್ಲೂ ಇದೆ 7 ಹೆಡೆಯ ಘಟಸರ್ಪ ಒಂದು ಕವಲೇದುರ್ಗ ಭುವನಗಿರಿ ಕ್ಷೇತ್ರದ ಏನು ಸಂಪತ್ತಿತ್ತು ಅದನ್ನು ಕಾಯ್ತಾ ಇತ್ತು ಅಂತ. ನೋಡೋಣ, ಮುಂದೆ ಹೋಗೋಣ ಬನ್ನಿ. ನೋಡಿ, ಎಲ್ಲರೂ ಇದನ್ನು ಕವಲೇದುರ್ಗ ಕೋಟೆ ಅಂತಾರೆ. ಬಟ್ ಇದು ಆಗಿನ ಕಾಲದಲ್ಲಿ ಏನಾಗಿತ್ತು ಅಂದರೆ, ಕೆಳದಿ ಅರಸರ ಟೈಮಲ್ಲಿ ಭುವನದುರ್ಗ ಕೋಟೆ ಇಲ್ಲ ಭುವನದುರ್ಗ ಅಂತ ಕರಿತಾ ಇದ್ರು. ಇದು 7 ಸುತ್ತಿನ ಕೋಟೆ ಆಗಿರೋದ್ರಿಂದ ಈಗ ನಾವು ಆಲ್ರೆಡಿ 2 ಬಾಗಿಲನ್ನು ದಾಟಿ ಬಂದಿದ್ದೀವಿ. ನೆಕ್ಸ್ಟ್ ನಾವು ಹೋಗ್ತಾ ಇರೋದು 3ನೇ ಬಾಗಿಲಿಗೆ. ಬನ್ನಿ, ಆಲ್ರೆಡಿ ನಮಗಿಂತ ಮುಂದೆ ಹೋಗ್ತಾ ಇದ್ದಾರೆ. ಹೋಗೋಣ ಬನ್ನಿ.